ಬಾರಿ ಹೋದ ಸಲ ಸ್ವಲ್ಪ ಹೊಸದಾಗಿ ವೆಕೇಷನ್ ಬಂದಿರೋದು ಅದೆಲ್ಲ ಹೇಳ್ಬೋದು. ಆದರೂ ಕೂಡ ಬೇರೆ ಬೇರೆ ತಾಲೂಕುಗಳ ಕಂಪೇರ್ ಮಾಡೋದು ತುಂಬ ಕಡಿಮೆ ಇದೆ. ಆದಷ್ಟು ಈ ಸಲ ಇನ್ನೂ ಟೈಮ್ ಸಾಕಷ್ಟು ಇದೆ. ಇನ್ನೊಂದು 20 ಟೈಮ್ ಇರೋದ್ರಿಂದ ಒಳಗಡೆ ಆದಷ್ಟು ನೋಡಿ ಮಾಡ್ಕೊಂಡು ಇತ್ಯರ್ಥ ಮಾಡಿಕೊಂಡು ಹೆಚ್ಚಿನ ನಮ್ಮ ತಾಲೂಕು ಮುಂಚೂಣಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶೆ. ಜೊತೆಗೆ ಆದಷ್ಟು ಹೆಚ್ಚು ಕೇಸ್ಗಳನ್ನ ತೀರ್ಮಾನ ಮಾಡಿದ್ರೆ ಕಕ್ಷಿಗಾರರು ಒಳ್ಳೆಯದನ್ನ ನೀವು ಮನದಟ್ಟು ಮಾಡಿಕೊಂಡು ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕರ್ಕೊಂಡ್ಬನ್ನಿ. ಫ್ರೀ ಕನ್ಸಲ್ಟೇಷನ್ ಮಾಡ್ತೀವಿ ಕೂತ್ಕೊಳ್ಳೋದು ಖಂಡಿತ ನಾವು ಮಾಡ್ತೀವಿ. ನಾನು ಕೂಡ ಸಿಗ್ನೇಚರ್ ಚೀಟಿನ ಹಿಡಿದುಕೊಂಡು ನಮ್ಮ ಅವ್ರ ಸಿಗ್ನೇಚರ್ ಕೂಡ ನಾನು ಮಾಡಿದ್ದೆ. ಆ ಥರ ಮಾಡಿದ್ದಕ್ಕೆ 2-3 ಕೇಸ್ ಇತ್ಯರ್ಥನೂ ಆಯಿತು. ಅದೆಲ್ಲ ಹೇಳಿ ಆ ಥರ ಮಾಡಿ ಫ್ರೀ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಏನೋ ನಾವು ಸ್ಪೆಂಡ್ ಮಾಡ್ತೀವಿ, ತೊಂದರೆ ಇದೆ. ಸುಖದಲ್ಲಂತ ಬಂದಾಗ ಇವೆಲ್ಲ ಮಾಡಲಿಕ್ಕೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ವೃತ್ತಿ ಆಗುತ್ತೆ. ಹಾಗಾಗಿ ಕೊಟ್ಟು ಈ ಬಾರಿ ಹೆಚ್ಚಿನ ಕೇಸ್ಗಳನ್ನ ನೀವು ಕೊಡ್ತಿದ್ದೀವಿ. ಕೋಲಾರ ಜಿಲ್ಲೆಯಲ್ಲೇ KGF ತಾಲೂಕು ಪ್ರಥಮ ಸ್ಥಾನವನ್ನು ಗಳಿಸ್ತಿದ್ದೀವಿ. ಸರ್ಕಾರ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ಒಂದ್ಸಿ ನಾನು ಮಾತನಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಆಮೇಲೆ ಲೇಬರ್ ಡಿಸ್ಪ್ಯೂಟ್ ನಮ್ಮಲ್ಲಿ ಇರೋದಿಲ್ಲ. ಬ್ಯಾಕ್ ಮ್ಯಾಟರ್ಸ್ ಮೇಲೆ ಲೇಬರ್ ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ರಿಲೇಟೆಡ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ಸ್ ಅದಕ್ಕೆ ನೋಡಿ ಆ ಥರ ಇದೆ. MMDR ಕೇಸು ನಮಗೆ ಬರ್ತದೆ ಯಾವುದೂ ಇಲ್ಲ. ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸು ಎಕ್ಸೆಪ್ಟ್ ಡೈವರ್ಸು ಮೇಡಮ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ಮಾಡಿದ್ದಾರೆ. ಲ್ಯಾಂಡ್ ಎಕ್ವಿಪ್ಮೆಂಟ್ ಕೇಸಸ್ ಇದೆ. ಸರ್ವಿಸ್ ಮ್ಯಾಟರ್ಸ್ ಇನ್ಕ್ಲೂಡಿಂಗ್ ಬಿಸ್ನೆಸ್ ಮೆನ್ಷನ್ ಕೇಸಸ್ ಅದರ ಇದ್ದರೆ ಇರಲಿಕ್ಕಿಲ್ಲ ಅಂತ ನಾನು ಭಾವನೆ. ರೆವಿನ್ಯೂ ಆ್ಯಂಡ್ ಅದರ್ ಆನ್ಸಿಲರಿ ಮ್ಯಾಟರ್ಸ್ ಪೆಂಡಿಂಗ್ ಬಿಫೋರ್ ಹೈಕೋರ್ಟ್ ಅದೆಲ್ಲ ಡಿಸ್ಟ್ರಿಕ್ಟ್ ಕೋರ್ಟು ತಾಲೂಕು ಅಥಾರಿಟೀಸ್ ಬರ್ತದೆ. ಅದರ್ ಸಿವಿಲ್ ಕೇಸಲ್ಲಿ ನೋಡಿ ರೆಂಟು, ಈಸ್ಮೆಂಟ್ರಿ ರೈಟ್ಸು, ಪಾರ್ಟಿಷನ್ ಸೋರ್ಸು, ಇಂಜೆಕ್ಷನ್ ಸೋರ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೋರ್ಸು, ಎಕ್ಸಿಕ್ಯೂಷನ್ ಕೇಸಸ್ ನೋಡಿ ಎಷ್ಟು ಇದೆ. ಅಷ್ಟು ಕ್ಯಾಟಗರಿ ನಾವು ತೊಗೊಂಡ್ರೆ ಒಂದೊಂದು ಕ್ಯಾಟಗರಿನಲ್ಲಿ ಎಕ್ಸಿಕ್ಯೂಷನ್ ಇರ್ಬೋದು, ಪಾರ್ಟಿಷನ್ ಸೋರ್ಸು, ಇಂಜೆಕ್ಷನ್ ಸೋರ್ಸು ಇದೆಲ್ಲ ಒಂದು ಕ್ಯಾಟಗರಿ ವೈಸ್ ಮಾಡಿ ತೊಗೊಂಡ್ರೆ ಸಾಕಷ್ಟು ಇತ್ಯರ್ಥ ಮಾಡ್ಬೋದು. ಮನ್ಸು ಮಾಡಬೇಕಾಗುತ್ತೆ. ಕಕ್ಷಿಗಾರಿಗೆ ನೀವು ಮನವೊಲಿಸಬೇಕು. ಇಲ್ಲ ಬಂದಿದ್ದಾರೆ ನೀವು ಸ್ವಲ್ಪ ಮಾತಾಡಿ ಅಂತ ನಾವು ಕೋರ್ಟ್ ಸಿಂಗಲ್ ಮಾತಾಡೋದು ಫ್ರೀ ಕನ್ಸಲ್ಟೇಷನ್ ಅವಕಾಶ ಇದೆ. ಹೊರಗಡೆ ಹೇಳ್ಕೊಂಡು ನಾವು ಕುತ್ಕೊಂಡು ಮಾತಾಡಿ ಮೀಟಿಂಗ್ ಮಾಡ್ಬೋದು ಅವಕಾಶ ಇರೋದ್ರಿಂದ ಅದಕ್ಕೆ ನೀವು ಸ್ವಲ್ಪ ಹಿತಾಸಕ್ತಿಯನ್ನು ತೋರಿಸಿದ್ರೆ ಹೆಚ್ಚು ಕೇಸ್ಗಳನ್ನ ಇತ್ಯರ್ಥ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಅದರ್ ಕ್ರಿಮಿನಲ್ ಕೇಸಸ್ ಅಂತಾರೆ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ನಿಮ್ಮ ಕಕ್ಷಿಗಾರನ್ನ ಫಸ್ಟ್ ಸೆಕ್ಯೂರ್ ಮಾಡಿ. ಈ 138 ಕೇಸ್ಗಳು ನೀವು ಯಾವುದನ್ನು ಹಾಕ್ತಾನೆ ಇಲ್ಲ. ಅಲ್ಲಿ ಹೈಕೋರ್ಟಿಗೆ ಹೋದರೆ ಡೆಪಾಸಿಟ್ ಮಾಡಿ ಅಂದಾಗ ಅಲ್ಲಿ 50% ಡೆಪಾಸಿಟ್ ಕೇಳ್ತಾರೆ. ಅಲ್ಲಿ ಕಾಂಪ್ರಮೈಸ್ ಮಾಡಿ ಇಲ್ಲೇ ಮಾಡ್ಕೊಬೋದು. ಅವ್ರಿಗೂ ಸೇವ್ ಆಗ್ತದೆ. ನಿಮಗೂ ಗೊತ್ತು, ನಮ್ಮ ವಕೀಲರಿಗೂ ಗೊತ್ತು. ಅಲ್ಲಿ ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿನ ಸಾಕು 6 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ವಕೀಲರುಗಳು ಅಂತಂದರೆ ಹಂಗಿರ್ತದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಆಫೀಸ್ ಅವರು ಅವರ ಒಂದು ವೃತ್ತಿ ಧರ್ಮ ಆ ಒಂದು ಸ್ಟ್ಯಾಂಡರ್ಡ್ನೆಸ್ಸಿಗೆ ಅದು ಜಾಸ್ತಿ ಬರುತ್ತೆ. ಏನು ಮಾಡಲಿಕ್ಕೆ ಆಗೋದು ಕೊಡಲೇಬೇಕಾಗುತ್ತೆ. ಸೊ ಈ ಥರದೆಲ್ಲ ಇರ್ತಾವೆ. ಸೊ ಹಂಗಾಗಿ ಆದಷ್ಟು ಇಲ್ಲೇ ಈ ಸಬಾರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಟ್ರಯಲ್ ಕೋರ್ಟ್ಸ್ಗಳಲ್ಲಿ ನೀವು ಹೆಚ್ಚು ಕೇಸ್ಗಳನ್ನ ಇತ್ಯರ್ಥಪಡಿಸ್ಕೊಂಡ್ರೆ ಕಕ್ಷಿಗಾರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಮುಂಬರ್ತಕ್ಕಂಥ ನ್ಯಾಷನಲ್ ಲೋಕ್ ಅದಾಲತ್ ಏನಿದೆ ಇವೆಲ್ಲರೂ ಹೆಚ್ಚು ಕೇಸ್ಗಳನ್ನ ಕೊಡ್ತೀವಿ. ನಿಮ್ಮ ಸಹಕಾರ ಅತ್ಯಂತ ಮುಖ್ಯ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ಒಂದು ಸಭೆಯನ್ನು ಏರ್ಪಡಿಸಿ ನಮ್ಗೆ ಅವಕಾಶ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಮುಂಚೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಲಾಸ್ಟ್ ಲೋಕ ಅದಾಲತ್ ಕಂಪೇರ್ ಮಾಡಿದ್ರೆ ಈ ಸಲ ನಮಗೆ ಪ್ರೆಷರ್ ಆಗಿ ಕಮ್ಮಿ ಆಗಿದೆ. ಸೊ ರೀಸನ್ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂತ. ಸೊ ಹಾಗಾಗಿ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಸೆಟಲ್ಮೆಂಟ್ ಆಗೋ ಸಾಧ್ಯತೆ ಇರುವಂಥ ಕೇಸಸ್ ಎಸ್ಪೆಷಲಿ 138 ಬರುತ್ತೆ. ಅದು ಬಿಟ್ಟರೆ ಈಗ ಎಕ್ಸಿಕ್ಯೂಷನಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಕ್ಲೋಸ್ ಆಗಿತ್ತು. ಬಟ್ ನಾವು ಟೋಟಲೇ ಕಂಟಿನ್ಯೂಟಿ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗನೆ ಮುಗಿತಾ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಕೋಆಪರೇಷನ್ ಗಿವನ್ ಬೈ ಆಲ್ ದಿ ಅಡ್ವೊಕೇಟ್ಸ್ ಆಫ್ ದಿಸ್ ಪಾರ್ಟ್. ಬಿಕಾಸ್ ನಾವು ಲೋಕ ಅದಾಲತ್ ಪರ್ಪಸ್ನ ನಾವು ತಿಳ್ಕೋಬೇಕಾಗುತ್ತೆ. ಸೊ ಜಸ್ಟ್ ಫಾರ್ ಸ್ಟ್ಯಾಟಿಸ್ಟಿಕ್ ಪರ್ಪಸ್ ನಾವು ಡಿಸ್ಪೋಸಲ್ ಮಾಡಬಾರ್ದು. ಅಕಾರ್ಡಿಂಗ್ ಟು ಮೀ ಆ ಸ್ಟ್ಯಾಟಿಸ್ಟಿಕ್ ಪರ್ಪಸಲ್ಲಿ ನಾವು ಡಿಸ್ಪೋಸಲ್ ಮಾಡಿದ್ರೆ ಇಟ್ ವಿಲ್ ನಾಟ್ ಸರ್ವ್ ದಿ ಪರ್ಪಸ್. ಆ್ಯಂಡ್ ಆಲ್ಸೋ ನಮಗೆ ಲೋಕ ಅದಾಲತ್ ಸ್ಯಾಂಟಿಟಿ ನಾವು ಫಸ್ಟ್ ತಿಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ 138 ಆಗಲಿ ಯಾವುದೇ ಆಗಲಿ ನಾವು ಕರೆಕ್ಟಾಗಿ ನಾವು ರಾಜಿ ಮಾಡ್ಕೋಬೇಕು. ಈಗ ನಾನು ಲಾಸ್ಟ್ ನೋಡಿದಾಗ ಸುಮ್ಮನೆ ನಾವು ಲೋಕ ಅದಾಲತ್ಗೆ ಡಿಸ್ಪೋಸಲ್ ಮಾಡಿಕೊಡ್ತೀವಿ ಆ್ಯಂಡ್ ಎಕ್ಸಿಕ್ಯೂಷನ್ಗಳಿಗೆ ಹೋಗೋದು ಅಗೇನ್ ಇಟ್ ವಿಲ್ ಟೇಕ್ 2 years, 3 years, years together ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಚೆಕ್ ಅಮೌಂಟ್. ಸೊ ಆ ರೀತಿ ನಾವು ಮಾಡೋದ್ರಿಂದ ಲೋಕ ಅದಾಲತ್ದ ಆ ಒಂದು ಸ್ಯಾಂಕ್ಟಿಟಿ
ಹೋಗೋದು, ನೆಕ್ಸ್ಟು ಅವ್ರು ಕೇಸ್ ಹಾಕೊಂಡು ಬಂದಮೇಲೆ ನೋಡೋಣ, ಆ ಮೈಂಡ್ಸೆಟ್ಟು ಲಿಟಿಗೇಟ್ಸ್ಗೆ ಬಂದರೆ ಭಾಳ ಕಷ್ಟ ಆಗುತ್ತೆ. ಬಿಕಾಸ್ ಅದರ್ ಸೈಡಿಗೆ ಪರ್ಪೋಸ್ತಾಗೋದಿಲ್ಲ. ಯಾಕಂದರೆ ಏನಪ್ಪ ಇದು ಲೋಕದಲ್ಲಿ ರಾಜಿ ಮಾಡಿಕೊಂಡು ಕೂಡ ನಾನು ಪುನಃ ಕೋರ್ಟಲ್ಲಿ ಎಕ್ಸಿಕ್ಯೂಷನ್ ಹಾಕೋಬೇಕು, ಪುನಃ ನಾನು ವರ್ಷಾನುಗಟ್ಟಲೆ ನಾನು ಕೋರ್ಟಿಗೆ ಬರಬೇಕು, ನಾನು ಕೊಟ್ಟರೆ ದುಡ್ಡು ತಗೊಳ್ಳಿಕ್ಕೆ, ಆ ಒಂದು ಮನೋಭಾವನೆ ಕಂಪ್ಲೇಂಟ್ಗೂ ಬರಬಾರ್ದು. ಮತ್ತು ಅಕ್ಯೂಸ್ಗೂ ಕೂಡ ಅವ್ರಿಗೆ ಏನು ಕೋರ್ಟಲ್ಲಿ ಮಾತು ಕೊಟ್ಟಿರ್ತಾರೆ ಅದರಂತೆ ನಡ್ಕೋಬೇಕು. ಇದು ಒಂದೇ ಕೇಸಲ್ಲ, ಎಲ್ಲ ಕೇಸಲ್ಲೂ ನಾವು ಅವ್ರು ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪಬಾರ್ದು. ಸೊ ಇಬ್ಬರು ಪರ ವಕೀಲರು ಇಬ್ಬರು ಪರ ಏನಿರ್ತಾರೆ ಕಕ್ಷಿದಾರರು, ಅವರಿಬ್ಬರು ಕೂಡ ಮಾತು ತಪ್ಪದೆ ಅವ್ರು ಏನು ಒಪ್ಕೊಂಡಿರ್ತಾರೋ ಅದರಂತೆ ಅವ್ರು ನಡ್ಕೋಬೇಕು. ಆ ರೀತಿಯಾಗಿ ನಡ್ಕೊಂಡಾಗ ವಕೀಲರ ಒಂದು ಶ್ರಮ ಮತ್ತು ನಾವು ಲೋಕ ಅದಾಲತಲ್ಲಿ ನಾವು ಎಲ್ಲ ಪೂಜೆ ಮಾಡೋ ಒಂದು ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಕಕ್ಷಿದಾರಗಳಿಗೆ ಹೇಳಿ ಏನು ಪರ್ಪಸ್ ಏನು ನಮ್ಮ ಲೋಕ ಅದಾಲತ್ತು ಅನ್ನೋದನ್ನ ಸೊ ಅದನ್ನು ಹೇಳಿ ರಿಕವರಿ ಸೂಟ್ಸ್ ಆಗಲಿ, ಪಾರ್ಟಿಷನ್ ಸೂಟ್ಸ್ ಆಗಲಿ, ABC ಆದರೆ ನಾವು ಯೂನಿಯನ್ ಒಂದೇ ತಗೊಳ್ಳೋಕ್ಕೆ ಸಾಧ್ಯ, ಮತ್ತು ಚಿಲೆಂಡರ್ನೂ ತಗೋಬೋದು. ಸೊ ಈ ಕೇಸಸ್ಸಲ್ಲಿ ಅವರು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಕೇಸಸ್ಸನ್ನು ಆದಷ್ಟು ಬೇಗ ಅವರು ಕಳಿಸ್ಕೊಟ್ಟು ಇನ್ನು ಮುಂದೆ ಕೋರ್ಟಿಗೆ ಅವಶ್ಯಕತೆ ಇದ್ದರೆ ಬರಬೇಕು. ಸುಮ್ಮನೆ ಪಾಪ ಅಂತ ನಮಗೆ ಬೇಜಾರಾಗುತ್ತೆ. ತುಂಬ ಏನೋ ಒಂದು ಕಾರಣಾಂತರ ಕೆಲವರು ಬರಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಲೋಕದಲ್ಲೂ ಬೆನಿಫಿಟ್ ಅವ್ರು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಆಲ್ ದಿ learned advocates to write forward to the Lok Adalat, upcoming Lok Adalat that is on 30 May. Thank you. ಈಗಾಗಲೇ ಮಾತಾಡಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷದ ಒಂದು 3ನೇ ಲೋಕಾಯುಕ್ತಕ್ಕೆ ಏನು ನಮ್ಮ ವಕೀಲ ಸಂಘದ ಒಂದು ಸಹಕಾರವನ್ನು ಕೊಟ್ಟ ಈ ಒಂದು ವಕೀಲ ಸಂಘಕ್ಕೆ ಆಗಮಿಸ್ತೀವಿ. ಈ ಒಂದು ಲೋಕಾಯುಕ್ತನ ಮೂಲ ಉದ್ದೇಶ ಏನಂದರೆ ಪ್ರತಿಯೊಂದು ಪ್ರಕರಣಗಳಿಗೆ ಏನು ಸಾಹೇಬ್ ಹೇಳಿದ್ರು, ಸಿವಿಲ್ ಪ್ರಕರಣ ಆಗಿರ್ಬೋದು, ಕ್ರಿಮಿನಲ್ ಪ್ರಕರಣ ಆಗಿರ್ಬೋದು, MBC ಆಗಿರ್ಬೋದು ಅಥವಾ ಚೆಕ್ ಕೇಸ್ ಆಗಿರ್ಬೋದು, ಎಲ್ಲ ಕೇಸನ್ನು ಸಫಲ ಇದೆ. ಅದರ ಪ್ರತಿಯೊಂದು ಕಾನೂನುಗಳಲ್ಲಿ ಇದೇ ರೀತಿ ಅದನ್ನ ನಾವು ನಡೆಸಬೇಕು ಅಂತ ಈಗಾಗಲೇ ಸಾಕಷ್ಟು ವಕೀಲರು ಗೊತ್ತಿದೆ. ಆ ಒಂದು ಪ್ರಕರಣಕ್ಕೆ ಪೂರಕವಾಗಿ ಎಲ್ಲ ಪ್ರಕರಣ ನಾವು ಇತ್ಯರ್ಥಪಡಿಸಬೇಕಾಗುತ್ತೆ. ಇತ್ಯರ್ಥಪಡಿಸೋದ್ರಿಂದ ಮುಂದಕ್ಕೆ ಅಪೀಲ್ ಸಹ ವಕೀಲರು ಸಹ ಯಾವುದಾದ್ರೂ ರಾಜಿ ಆಗೋ ಒಂದು ಸಂದರ್ಭ ಇದೆಯೋ, ಯಾವುದಾದ್ರೂ ರಾಜಿಗೆ ಒಂದು ಭಾಳ ಕೇಸ್ ಇರ್ತಿತ್ತು, ಅಂಥ ಕೇಸ್ಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಇಬ್ಬರಿಗೂ ಸಹ ಭಾಳ ಒಳ್ಳೆಯದು. ಉದಾಹರಣೆಗೆ ಪಾರ್ಟಿಯನ್ ಸೂಟಲ್ಲಿ ಸಿಂಪಲ್ ಪಾರ್ಟಿಷನ್ ಇದೆ, ವಿತಿನ್ ಫ್ಯಾಮಿಲಿ ಇರ್ತೈತೆ. ವಿತಿನ್ ಫ್ಯಾಮಿಲಿ ಇರೋದು ಅದು ಸೆಕ್ಷನ್ 6 ಆಫ್ ಹಿಂದೂ ಸಕ್ಸೆಷನ್ ಆಕ್ಟು, ಸೆಕ್ಷನ್ 8 ಆಫ್ ಹಿಂದೂ ಸಕ್ಸೆಷನ್ ಆಕ್ಟು ಮತ್ತು ಸೆಕ್ಷನ್ 14 ಆಫ್ ಹಿಂದೂ ಸಕ್ಸೆಷನ್ ಆಕ್ಟು ಇದರಲ್ಲಿ ಆಲ್ರೆಡಿ ಸೆಟಲ್ ಇದೆ. ಅದರಿಂದ ಸಕ್ಸೆಷನ್ ಆಕ್ಟಲ್ಲಿ ಕ್ಲಿಯರ್ ಆಗಿರೋದ್ರಿಂದ ರಾಜಿ ಮಾಡ್ಕೊಳ್ಳಬೇಕಂತ ಎಲ್ಲ ಒಂದು ಸನ್ನಿವೇಶ ಸಂದರ್ಭ ಇದೆ. ಮುಂದಕ್ಕೆ ಅಪೀಲ್ ಹೋದ್ರೂ ಸಹ ಅದೇ ಒಂದು ಕಾನೂನು ಹೇಳೋದ್ರಿಂದ ಅದು ಮುಂದಕ್ಕೆ ಅಪೀಲ್ ಹೋದ್ರೂ ಸಹ ಅದೇ ಆಗೋದ್ರಿಂದ ಅದು ಸಾಕಷ್ಟು ಸಮಯಾವಕಾಶ ಇದೆ. ಈಗಾಗಲೇ ಸಾಹೇಬ್ ಹೇಳಿದಾಗೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ರಾಜಿ ಆದರೆ ಎಲ್ಲ ಕಕ್ಷಿದಾರರು ಭಾಳ ಶೀಘ್ರವಾಗಿ ನ್ಯಾಯ ಸಿಗ್ತೈತೆ. ಒಂದು ವೇಳೆ ಅಪೀಲು ಮುಂದಕ್ಕೆ ಹೋಗ್ತಾ ಹೋಗ್ತಾ ಫಸ್ಟ್ ಅಪೀಲ್ ನಮ್ದಿಲ್ಲ ಅದನ್ನು ಸೆಕೆಂಡ್ ಅಪೀಲು ಯಾವಾಗಲೂ ಹೈಕೋರ್ಟ್ಗೆ ಇರುತ್ತೆ. ಹೈಕೋರ್ಟ್ಗೆ ಹೋದಷ್ಟು ಏನು ಆ ಒಂದು ಕಕ್ಷಿದಾರರು ಆ ಒಂದು ವಕೀಲರನ್ನಾಗಿರ್ಬೋದು, ಆ ಒಂದು ಹೈಕೋರ್ಟ್ನಾಗಿರ್ಬೋದು ಅಷ್ಟು ಈಸಿಯಾಗಿ ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ. ಅದು ತುಂಬ ಕಷ್ಟ ಆಗ್ತದೆ. ಅದರಿಂದ ನನ್ನ ಓವರ್ ಆಲ್ ರಿಕ್ವೆಸ್ಟ್ ಏನಂದರೆ ಎಕ್ಸಿಕ್ಯೂಷನ್ ಎಲ್ಲ ಕೇಸ್ಗಳು ವಿತಿನ್ 6 ಮಂತ್ಸಲ್ಲಿ ನಾವು ಆ ಕೇಸ್ನ ನಾವು ಕ್ಲೋಸ್ ಮಾಡಬೇಕು. ಯಾಕಂದರೆ ರಿಕವರಿ ಆಫ್ ಕೇಸ್ಗಳಲ್ಲಿ ವರ್ಷಾನುಗಟ್ಟಲೆ ಕೇಸ್ನವರು ಮತ್ತೆ ಅದು ಪದೇ ಪದೇ ಆಗೋದ್ರಿಂದ ಅವ್ರನ್ನ ಗುರುಸು ಸಿಗಲ್ಲ. ಅದರಿಂದ ಆಮೇಲೆ ಪ್ಲಸ್ ಮ್ಯಾಟ್ರಿಮೋನಿಯಲ್ ಕೇಸ್ಗಳು ಅಷ್ಟೇ, ಪ್ರತಿಯೊಂದು ಕೇಸ್ಗಳಲ್ಲೂ ಅಷ್ಟೇ ಎಲ್ಲರೂ ಅವ್ನು ಕರೆಸಿ ಅವ್ರು ಏನಿದೆ ಬ್ಯಾಲೆನ್ಸ್ ಪೇಮೆಂಟ್ ಆಗಿರ್ಬೋದು ಅಥವಾ ಕನ್ಸಲೇಷನ್ ಏನು ನಾವು ಡೇ ಟು ಡೇ ಕನ್ಸಲೇಷನ್ ಮಾಡ್ತಾ ಇರ್ತೀವಿ ಅದು ಸಹ ನೀವೆಲ್ಲರೂ ಸಹ ವಕೀಲರ ಮುಖಾಂತರ ಈ ಒಂದು ಲೋಕಲ್ಗೆ ಎಲ್ಲರೂ ಸಹ ಸಹಕರಿಸಬೇಕು. ಇನ್ನು ವಿಶೇಷವಾಗಿ ನನ್ನೊಂದು ಪ್ರತಿ ಸಾರಿ ರಿಕ್ವೆಸ್ಟ್, ಈ ಸಾರಿ ಅದೇ ರಿಕ್ವೆಸ್ಟು ಏನಂದರೆ ಎಲ್ಲ ಕೇಸ್ಗಳಲ್ಲೂ ಕಕ್ಷಿದಾರನ ಕಂಪಲ್ಸರಿ ನೀವು ಪ್ರೆಸೆಂಟ್ ಮಾಡಿದ್ರೆ ಭಾಳ ಹೆಚ್ಚಿನ ರೀತಿಯಲ್ಲಿ ಅದು ಏನು ಮೀಡಿಯೇಷನ್ ಆಗಿರ್ಬೋದು, ಕನ್ಸಲೇಷನ್ ಆಗೋದು ಆಗ್ತಾ ಇರ್ತದೆ. ಇನ್ನು ವಿಶೇಷವಾಗಿ ಈ ಒಂದು ಲೋಕಾಯುಕ್ತ ಬಗ್ಗೆ ಹೆಚ್ಚಿನದಾಗಿ ಮೀಡಿಯಾದವರು ಬಂದಿದ್ದಾರೆ. ಇದೆಲ್ಲ ಹೆಚ್ಚಿದಾಗಿ ಒಂದು ಲೋಕಾಯುಕ್ತನ ಸದುಪಯೋಗಪಡಿಸ್ಕೊಂಡ ಎಲ್ಲ ಕಕ್ಷಿದಾರರು KGFನ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಲೋಕಾಯುಕ್ತ ಕಾರ್ಯಕ್ರಮ ನಾವೆಲ್ಲರೂ ಸಹ ಸಹಕರಿಸಿರ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ದಿನಾಂಕ 13/9/25 ನಡೆಯುವ ಬೃಹತ್ ಲೋಕಾದಾಲತ್ನಲ್ಲಿ ಏನೆಲ್ಲ ನಾವು ಹೆಂಗೆಲ್ಲ ನಡ್ಕೋಬೇಕು, ವಕೀಲರು
ಅನ್ನೋದ್ರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಈ ನಮ್ಮ ವಕೀಲರ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಶಿವಕುಮಾರ್ ಸರ್ ಅವರೇ, ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಜಯಲಕ್ಷ್ಮಿ ಮೇಡಮ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿನೋದ್ ಕುಮಾರ್ ಸರ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮೇಡಮ್ ಶಮೀದಾರ್ ಅವರೇ, ಹಾಗೂ ವಕೀಲ ಸಂಘದ ಉಪಾಧ್ಯಕ್ಷರೇ, ಹಾಗೂ ಎಲ್ಲ ಹಿರಿಯ ವಕೀಲ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈಗಾಗಲೇ ಸಾಹೇಬರೆಲ್ಲ ಮಾತಾಡಿದ ವಿಚಾರವನ್ನು ನಾವೆಲ್ಲ ಗ್ರಹಿಸಿದ್ದೇವೆ. ದಯವಿಟ್ಟು ಸ್ವಲ್ಪ ಹೆಂಗೆ ನಡ್ಕೋಬೇಕು ಲೋಕ ಅದಾಲತ್ನಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಮೇಡಮ್ ಅವರು ಸಾಹೇಬರು ಮಾತಾಡಿದಂಥವರು ಗೌರವಿತ ನ್ಯಾಯಾಧೀಶರೆಲ್ಲ ನಮಗೆಲ್ಲ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಮೇಡಮ್ ಅವರು ತಿಳಿಸಿದ ಹಾಗೆ ಈ ಎಕ್ಸಿಕ್ಯೂಷನ್ ಕೇಸುಗಳಲ್ಲಿ ಹಲವಾರು ಜಿನೈಲ್ ಕೇಸುಗಳು, ಈ NSC 138 ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 138 ಹಲವಾರು ಮುಕ್ಕಾಲು ಭಾಗ ಎಲ್ಲ ಬೋಗಸ್ ಕೇಸುಗಳವೆಲ್ಲ. ಆದರೂ ಸಹ ಏನೋ ಅಷ್ಟೋ ಕೊಡ್ತೀವಿ ಅಂತ ಒಪ್ಕೊಂಡು ಹೋಗ್ತಾರೆ. ಕಾರಣ ಏನಂದ್ರೆ ಏನೋ ಚೆಕ್ ಹೋಗಿರುತ್ತೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ಗೆ, ಆದರೂ ಸಹ ಏನೋ ಒಂದಷ್ಟು ಕೊಡ್ತೀವಿ ಅಂತೇಳಿ ಇದಾಗಿರುತ್ತೆ ಒಪ್ಕೊಂಡು ಹೋಗಿರ್ತಾರೆ. ಆದರೆ ಒಂದು 15 ದಿವಸ ಒಂದು ತಿಂಗಳಿಗಾದರೂ ಒಂದು ಡೇಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲ, ಇನ್ನೊಂದು ಜನಸಾಮಾನ್ಯರು ದುಡ್ಡನ್ನು ಸಂಪಾದನೆ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಸರ್ಕಾರಿ ಕೆಲಸದವರಾದ್ರೆ ಪರವಾಗಿಲ್ಲ, ತಿಂಗಳು ಬರುತ್ತೆ, ಅದ್ರ ಕತೆ ಬೇರೆ. ಆದ್ರೆ ಜನಸಾಮಾನ್ಯರು ಇರೋರು ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇಲ್ಲದೇ ಇರೋರು ಪಾಪ ವಾರಕ್ಕೊಂದ್ಸಲ 15 ತುಂಬಾನೇ ಕಷ್ಟ ಆಗಿದೆ. ಸ್ವಾಮಿ ದಯವಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಅಂತ ಅವ್ರಿಗೆ ಇಲ್ಲಾದ್ರೂ ಒಂದು ಡೇಟ್ ಕೊಡ್ರೆ ಒಪ್ಕೊಂಡಿರ್ತಾರೆ. ಸ್ವಾಮಿ ಏನ್ ಜನಸಾಮಾನ್ಯರು ಕಷ್ಟ, ಜನಜೀವನನೇ ಕಷ್ಟ ಹಂಗಾಗ್ಬಿಟ್ಟಿದೆ. ಅದರಲ್ಲಿ ಸ್ವಲ್ಪ ಒಂದು ಸಾಹಿತ್ಯದಲ್ಲಿ ಮನವಿ ಮಾಡ್ತಾ ಇದ್ದೀವಿ ವಕೀಲರ ಸಂಘದ ವತಿಯಿಂದ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದು ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಕೇಸುಗಳಲ್ಲಿ, ಅಗ್ರಿಮೆಂಟ್ ಕೇಸುಗಳಲ್ಲಿ ರಿಜಿಸ್ಟರ್ ಅಗ್ರಿಮೆಂಟ್ಸ್ ಇರುತ್ತೆ. ಅದ್ರಲ್ಲಿ ನಾವು ಏನೇ ಡಿಫೆನ್ಸ್ ತಗೊಂಡ್ರು ರಿಜಿಸ್ಟರ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆ ಒಂದು ವ್ಯಾಜ್ಯವನ್ನು ಇತ್ಯರ್ಥಪಡಿಸ್ಕೊಳ್ಳೋದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಸಹ ವಕೀಲರು ನಮ್ಮ ಕಕ್ಷಿದಾರರಿಗೆ ತಿಳಿ ಹೇಳಬೇಕು, ನೋಡಾಗ ನೀನು ರಿಜಿಸ್ಟರ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀಯಾ, ಇದರಲ್ಲಿ ಎಷ್ಟು ದಿನ ನಡೆದ್ರು ಕಡೆಗೆ ಮುಂದೆ ಆಗೋದು ಏನಾಗುತ್ತೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತೇಳಿ ಅವ್ರಿಗೂ ಸಹ ತಿಳಿ ಹೇಳಿ ಅಂತ ಕೇಸ್ಗಳಲ್ಲಿ ಒಂದಷ್ಟು ವ್ಯಾಜ್ಯಗಳನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪರ್ಮನೆಂಟ್ ಇಂಜೆಕ್ಷನ್ ಮತ್ತು ಪಾರ್ಟಿಷನ್ ಸೂಟಿಂದ ಒಳ್ಳೆಯದು. ಅದರಲ್ಲಿ ಎಲ್ಲ ಫ್ಯಾಮಿಲಿಯವರೇ ಇರ್ತಾರೆ ಪಾರ್ಟಿಷನ್ ಸೂಟಲ್ಲಿ. ಅದರಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಆಗದೆ ಇದ್ರೆ, ವಕೀಲರ ಕೈಯಲ್ಲಿ ಆಗದೆ ಇದ್ರೆ ಸಾಹೇಬ್ರ ಮುಂದೆ ಇಟ್ಕೊಳ್ಳೋಣ ಕೇಸನ್ನ. ಅವರು ಅದನ್ನು ಮನವರಿಕೆ ಮಾಡ್ಕೊಳ್ತಾರೆ ಪಾರ್ಟೀಸ್ಗೆ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಕೇಸ್ ಹಾಕೊಂಡಿರ್ತಕ್ಕಂಥದ್ದು ಅವರು ಮನವರಿಕೆ ಮಾಡ್ತಾರೆ, ಅದನ್ನು ರಾಜಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಆಗುತ್ತೆ. ಯಾಕಂದ್ರೆ ವರ್ಷಾನುಗಟ್ಟಲೆ 5 ವರ್ಷ ಆಗಲಿ 10 ವರ್ಷ ಆಗಲಿ ನಡ್ಕೊಂಡಿದ್ರೆ ಪ್ರಯತ್ನ ಏನು? ಅದೇನೋ ಹೇಳ್ತಾ ಇದ್ರು ಹಳೆ ಕಾಲದಲ್ಲಿ ಒಂದು ಗಾದೆ ಇದೆ. ಹಾಗಾಗಿ ಅಂಥ ಕೇಸುಗಳಲ್ಲೂ ಸಹ ನಾವು ರಾಜಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಇದುವರೆಗೂ ನಾವು ಲೋಕ ಅದಾಲತ್ನಲ್ಲಿ ನಮ್ಮ KJP ಕೋಲಾರ ಜಿಲ್ಲೆಗೆ ಮೊದಲೇ ಸ್ಥಾನದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ವಕೀಲರ ಮತ್ತು ಕಕ್ಷಿದಾರರ ಒಂದು ಸಹಕಾರದೊಂದಿಗೆ, ಸಾಹೇಬರ ಒಂದು ಸಹಕಾರದೊಂದಿಗೆ ನಾವೆಲ್ಲ ಸಹ ಅದನ್ನು ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವೆಲ್ಲ ಸಹ ನಮ್ಮ ಕೋಲಾರ ಜಿಲ್ಲೆಯಲ್ಲಿ KJP ಜಾಸ್ತಿ ಹೆಚ್ಚು ಕೇಸುಗಳನ್ನು ತೀರ್ಮಾನ ಮಾಡುತ್ತೆ ಅಂತ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಲಾಯರು ಸಹ ಆದಷ್ಟು ಕಕ್ಷಿದಾರರಿಗೆ ಮನವರಿಕೆ ಮಾಡಿಸಿ ವ್ಯಾಜ್ಯಗಳನ್ನು ಒಂದು ತೀರ್ಮಾನಕ್ಕೆ, ಒಂದು ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಕೀಲರ ಸಂಘದ ವತಿಯಿಂದ ಎಲ್ಲ ಮೆಂಬರ್ಸ್ಗೂ, ಎಲ್ಲ ಸದಸ್ಯರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ಮತ್ತೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ಏನೇ ಸಮಸ್ಯೆಗಳಿದ್ರು ಖುದ್ದಾಗಿ
ಇಲ್ಲ ವಕೀಲರ ಸಂಘದ ಪದಾಧಿಕಾರಿಗಳನ್ನ ಭೇಟಿ ಆಗಬೇಕು, ಇಲ್ಲ ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತನ್ನಿ, ಸಾಹೇಬರ ಗಮನಕ್ಕೆ ತರ್ತೀವಿ ನಾವು. ಮನುಷ್ಯ ತಪ್ಪು ಮಾಡದೆ ಇರೋದಿಲ್ಲ, ಯಾವುದೋ ಒಂದು ಸಮಯದಲ್ಲಿ ತಪ್ಪು ಮಾಡ್ತೀವಿ, ಅದನ್ನ ತಿದ್ದುಕೊಂಡು ಹೋಗೋದೇ ಮನುಷ್ಯತ್ವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪೂರ್ವಭಾವಿ ಸಭೆಗೆ ಸಾಹೇಬ್ರೆಲ್ಲ ಬಂದು, ಇದು ಮೊದಲಿಂದಲೂ ನಾವು ಸಾಹೇಬ್ರ ಒಂದು ಕೋರ್ಟ್ ಹಾಲ್ನಲ್ಲಿ ನಡೆಸ್ತಾ ಇದ್ವಿ. ಆದರೆ ಸಾಹೇಬರು ಬಂದಾಗ, ನಮ್ಮ ಜಿಲ್ಲಾ ಮುಖ್ಯ ಸತ್ಯನ್ಯಾಯಾಧೀಶರು ಮತ್ತು ಮೇಡಮ್ ಅವರೆಲ್ಲ ಬಂದಾಗ ಇಲ್ಲಿ ವಕೀಲರ ಸಂಘಕ್ಕೆ ಬರ್ತೀವಿ ನಾವು, ಎಲ್ಲ ವಕೀಲರನ್ನು ಸಹ ನಾವು ಮಾತಾಡಿಸ್ತೀವಿ, ಮಾತಾಡಿ ಮನವರಿಕೆ ಮಾಡಿಸ್ಕೊಳ್ತೀವಿ. ಈ ಒಂದು ರಾಜಿ ಸಂಧಾನ ಆಗಬೇಕು, ಒಳ್ಳೆ ಕೇಸುಗಳನ್ನು ತೀರ್ಮಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾಹೇಬರಿಗೆ ಬಂದು ಈ ಒಂದು ನಮಗೆಲ್ಲ ಸಹ ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿರ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಎಲ್ಲರೂ ಈ ಲೋಕ ಅದಾಲತ್ನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.